ಸ್ಪೋರ್ಟ್ಸ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐಪಿಎಲ್ ಹರಾಜಿನಲ್ಲಿ ಈ ಮೂವರಿಗೆ ಭಾರಿ ಬೇಡಿಕೆ. ಹರಾಜಿನಲ್ಲಿ ಹಣದ ಮಳೆಯಾದರೂ ಅಚ್ಚರಿಯೇ ಇಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025ನೇ ಋತುವಿನಲ್ಲಿ ಸಿದ್ಧತೆಗೆ ಈಗಾಗಲೇ ಪ್ರಾರಂಭವಾಗಿದೆ. ಹಿಂದಿನಂತೆ ಈ ಬಾರಿಯೂ ಐಪಿಎಲ್ ಉತ್ಸವವು ಸ್ವಲ್ಪ ಮುಂಚಿತವಾಗಿಯೇ ನಡೆಯಲಿದೆ. ಕಾರಣ ಈ ಬಾರಿ ಮೆಗಾ ಐಪಿಎಲ್ ಹರಾಜು ಇದೆ. ಈ ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರಲ್ಲಿ ಈಗ ಪ್ರಾರಂಭವಾಗುವ ಹರಾಜಿನ ಪ್ರಕ್ರಿಯೆಯು ತಯಾರು ನಡೆಸ್ತಾ ಇದೆ. ಹಾಗೆ ಐಪಿಎಲ್ನ ಮೆಗಾ ಹರಾಜು ಈ ವರ್ಷ ಕೊನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಎಷ್ಟು ಆಟಗಾರರನ್ನು ಉಳಿಸಿಕೊಳ್ಳಬೇಕು, ಎಷ್ಟು ಪರ್ಸ್ ನಿಗದಿ ಇಡಬೇಕು, ಹಾಗೆ ಐಪಿಎಲ್ ಆಡಳಿತ ಮಂಡಳಿ ಇಂತಹ ವಿಷಯಗಳ ಬಗ್ಗೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ಇದಕ್ಕಾಗಿ ಫ್ರಾಂಚೈಸಿ ಮಾಲೀಕರ ಅಭಿಪ್ರಾಯವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಐಪಿಎಲ್ ಮೆಗಾ ಹರಾಜು ಆಗಿದ್ದರಿಂದ ಆಟಗಾರರ ಮೇಲೆ ಮತ್ತೊಮ್ಮೆ ಹಣದ ಮಳೆ ಬೀಳುವ ಸಾಧ್ಯತೆ ಇದೆ. ಕಳೆದ ವರ್ಷ ನಡೆದ ಐಪಿಎಲ್ ಹರಾಜಿನಲ್ಲಿ ಆಸ್ಟ್ರೇಲಿಯಾ ವೇಗಿಯಾದಂಥ ಮಿಚೆಲ್ ಸ್ಟಾರ್ಕ್ ಅವರನ್ನು 14.75 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದರು. ಇದರ ಐಪಿಎಲ್ ಇತಿಹಾಸದಲ್ಲೇ ಗರಿಷ್ಠ ಮೊತ್ತವಾಗಿತ್ತು. ಸ್ಟಾರ್ಕ್ಸ್ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರರಾಗಿ ಎನಿಸಿಕೊಂಡಿದ್ದರು. ಈ ವರ್ಷ ಕೊನೆಯಲ್ಲಿ ನಡೆಯಲಿರುವ ಮೆಗಾ ಹರಾಜಿನಲ್ಲಿ ಸ್ಟಾರ್ಕ್ಸ್ ಅವರು ದಾಖಲೆಯ ಬೆಲೆಯನ್ನು ಮುರಿಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಈ ಮೂವರು ಬ್ಯಾಟರ್ಗಳು ಹರಾಜಿಗೆ ಬಂದರೆ ಅವರ ಈ ಭಾರಿ ದಾಖಲೆಯತೆ ಪಡೆಯುವ ಖಚಿತವಾಗಿದೆ. ಯಾರೂ ನಂಬಲಾಗದೆಂದು ತಿಳಿದುಕೊಳ್ಳೋಣ ಬನ್ನಿ. ರೋಹಿತ್ ಶರ್ಮಾ ಅವರು ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಮುಂಬೈ ಇಂಡಿಯನ್ಸ್ ನಾಯಕತ್ವವನ್ನು ಕಳೆದುಕೊಂಡು ನಂತರ ರೋಹಿತ್ ಶರ್ಮಾ ಅವರು ಮೆಗಾ ಹರಾಜಿನಲ್ಲಿ ಪ್ರವೇಶಕ್ಕೆ ಎದುರು ನೋಡುತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ನ ರೋಹಿತ್ ಶರ್ಮಾ ಅವರು ಹರಾಜಿಗೆ ಬಿಟ್ಟರೆ ಉಳಿದ ಫ್ರಾಂಚೈಸಿಗಳು ಅವರಿಗಾಗಿ ಭಾರೀ ಫೈಟ್ ನಡೆಸುವ ಸಾಧ್ಯತೆ ಇದೆ. ಪಂಜಾಬ್ ಕಿಂಗ್ಸ್ ಹಾಗೆ ಆರ್ಸಿಬಿ, ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ತೀವ್ರ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. 20 ಕೋಟಿ ದಾಟಿದರೂ ಅಡಚಣೆ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಹಾಗೆ ಕೆಎಲ್ ರಾಹುಲ್, ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಅವರು ಮೆಗಾ ಹರಾಜಿಗೆ ಪ್ರವೇಶಿಸಿದರೆ ಭಾರೀ ಬೆಲೆ ಪಡೆಯುವ ಸಾಧ್ಯತೆ ಇದೆ. ಲಕ್ನೋ ಮಾಲೀಕರು 2024ರ ಋತುವಿನಲ್ಲಿ ರಾಹುಲ್ ನಾಯಕತ್ವದ ಬಗ್ಗೆ ಸಂತೋಷವಾಗಿಲ್ಲ. ಪರಿಣಾಮವಾಗಿ ಅವನನ್ನು ರಿಲೀಸ್ ಮಾಡುವ ಸಾಧ್ಯತೆಗಳಿವೆ. ಅಂದು ಸಂಭವಿಸಿದರೆ ಆರ್ಸಿಬಿ ರಾಹುಲ್ನನ್ನು ಸ್ಪರ್ಧಿಸಬಹುದು. ರಾಹುಲ್ ಆರ್ಸಿಬಿ ಮೂಲಕ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ದರೂ ಆರ್ಸಿಬಿಗೆ ಸದ್ಯ ನಾಯಕನ ಅಗತ್ಯವಿದೆ. ರಾಹುಲ್ ಅವರನ್ನು ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ನಾಯಕನ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆಗಳಿವೆ. ಹಾಗೆ ಮಿಲ್ ಜಾಕ್ಸ್, ಇಂಗ್ಲೆಂಡ್ನ ಆಲ್ರೌಂಡರ್ ಆದಂಥ ಮಿಲ್ ಜಾಕ್ಸ್ ಕೂಡ ಭಾರೀ ಬೆಲೆಯ ಪಡೆಯುವ ಸಾಧ್ಯತೆಯಲ್ಲಿದೆ. ಒಂದು ವೇಳೆ ಆರ್ಸಿಬಿ ಅವರನ್ನು ರಿಲೀಸ್ ಮಾಡಿದರೆ ಹರಾಜಿನಲ್ಲಿ ಹಲವು ಫ್ರಾಂಚೈಸಿಗಳು ಅವರಿಗಾಗಿ ಸ್ಪರ್ಧಿಸಲು ಸಾಧ್ಯವಿದೆ. ಹಾಗೆ ಬಿಗ್ ಶಾಟ್ಗಳು ಆಡುವ ಮೂಲಕ ಸಾಮರ್ಥ್ಯ ಹೊಂದಿರುವ ಇವರು ಆರ್ಸಿಬಿಯಲ್ಲಿ ಉಳಿಸಿಕೊಳ್ಳಲು ಬಯಸುವುದು ಎನ್ನಲಾಗಿದೆ. ಹಾಗೆ ನಮ್ಮ ಸ್ಪೋರ್ಟ್ಸ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಸ್ಪೋರ್ಟ್ಸ್ದಾಗ ಬರ್ನು. ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ